ಏಕಾಂಬರೇಶ್ವರ ಅಂತ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ನಾವು ಇವಾಗ ವೆಲ್ಲೂರು ರೀಚ್ ಆಗಿದ್ದೀವಿ. ನಾವು ಬಂದಿರೋದು ಬೆಂಗಳೂರಿಂದ. ನೀವು ಹೋದ್ವಾಗಲ್ಲಿ ನೋಡಿರ್ಬೋದು, ನಾವು ಗುಲ್ಬರ್ಗಿಂದ ಬೆಂಗಳೂರು ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವೆಲ್ಲೂರು ಮತ್ತು ಕಂಚಿ ಕಡೆ ಬರೋದು ಅಂತ ಹೇಳಿದ್ದೆ. ಆ ವ್ಲಾಗ್ ನೋಡಿಲ್ಲ ಅಂತಂದರೆ ನಾನು ಲಿಂಕ್ ಶೇರ್ ಮಾಡ್ತೀನಿ, ದಯವಿಟ್ಟು ನೋಡಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ವೆಲ್ಲೂರು ರೀಚ್ ಆಗಿದ್ದೀವಿ. ಈ ಒಂದು ವೆಲ್ಲೂರು ಟೆಂಪಲ್ ಮಲೈಕೊಡಿ ಎಂಬ ಬೆಟ್ಟದ ಮೇಲೆ ನಿರ್ಮಿತವಾಗಿದೆ. ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎರಡು ಕಣ್ಣು ಸಾಲಲ್ಲ ಅಂತ ಅನ್ಬೋದು. ಇದು ತಿರುಪತಿಯಿಂದ 100 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ 211 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಒಂದು 4-5 ತಾಸಲ್ಲಿ ನಾವು ರೀಚ್ ಆಗ್ಬೋದು ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ತಮಿಳುನಾಡಿನ ವೆಲ್ಲೂರಲ್ಲಿ ಈ ಒಂದು ಟೆಂಪಲ್ ಇದೆ. ಈ ಒಂದು ಟೆಂಪಲ್ ನಿರ್ಮಿತವಾಗೋದಕ್ಕೆ ಎಷ್ಟು kg ಬಂಗಾರ ಯೂಸ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾ? 1500 kg ಬಂಗಾರವನ್ನು ಯೂಸ್ ಮಾಡಿದ್ದಾರೆ. ಇಷ್ಟೊಂದು ಬಂಗಾರ ನಾನು ಒಂದೇ ಸತಿ ನೋಡೇ ಇರಲಿಲ್ಲ. ನಾನು ಹೇಳ್ತಿದ್ದೀನಲ್ವಾ, ಅಲ್ಲಿ ಹೋಗಿದ್ರೆ ಎರಡು ಕಣ್ಣು ಸಾಲಲ್ಲ ಅಂತ ಅನ್ಬೋದು. ಅಷ್ಟೊಂದು ಸುಂದರವಾಗಿದೆ ಈ ಒಂದು ಟೆಂಪಲ್. ನೀವು ಕೂಡ ವಿಸಿಟ್ ಮಾಡಿ, ನಿಮಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಫೋಟೋಶೂಟ್ ನಡೀತಿದೆ. ಒಂದು ಚಿಕ್ಕ ಲಕ್ಷ್ಮೀ ವಿಗ್ರಹ ಇದೆ, ಅದು ಕೂಡ ಬಂಗಾರದ ವಿಗ್ರಹನೇ. ಅದರ ಮೇಲೆ ನೀರಿನ ಪೂಜೆ ಮಾಡಿಸೋದಕ್ಕೆ ಹೇಳ್ತಾರೆ. ನೀರಿನ ಪೂಜೆ ಮಾಡಿಸ್ಬಿಟ್ಟು ಅದ್ರ ಮೇಲೆ ಅರಿಶಿನ, ಕುಂಕುಮ ಮತ್ತು ಹೂವು ಅದೆಲ್ಲ ಇಡೋದಕ್ಕೆ ಹೇಳ್ತಾರೆ. ಅದೊಂದು ಚಿಕ್ಕ ಪೂಜೆ, ಅದು ಕೂಡ ಮಾಡಿಸಿದ್ವಿ. ತುಂಬ ಅಂದರೆ ತುಂಬ ಮನಸ್ಸು ಪ್ರಶಾಂತವಾಗಿ ಅನ್ನಿಸ್ತಿದೆ ಇವಾಗ. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಒಂದು ಒಳ್ಳೆಯ ದರ್ಶನ ಆಯಿತು ಅಂದರೆ ಸಾಕು, ಅದಕ್ಕಿಂತ ಬೇರೆ ಏನೂ ಬೇಡ ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ಅಪಾರ್ಟ್ಮೆಂಟ್ ಕಡೆ ಹೋಗೋದಿದೆ. ಸೊ ಬನ್ನಿ ಹೋಗೋಣ. Next day. ಇವಾಗ ಟೈಮ್ ಆಗ್ತಿದೆ ಮುಂಜಾನೆ 7:30. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವೆಲ್ಲ ರೆಡಿಯಾಗಿದ್ದೀವಿ. ಆ್ಯಂಡ್ ಸ್ವಲ್ಪ ಹಸುವಾಗ್ತಿತ್ತು ಅಂತ ಬಿಸ್ಕೆಟ್ಸ್ ತಿಂತಿದ್ವಿ. ಯಾಕಂದರೆ ಊಟ ಮಾಡಿಬಿಟ್ಟು ದೇವರ ದರ್ಶನಕ್ಕೆ ಹೋಗಬಾರ್ದು, ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ. ಅದಕ್ಕೆ ಬಿಸ್ಕೆಟ್ ತಿನ್ನು ಅಂತ ಅಂದ್ರೆ ಅದಕ್ಕೆ ಎಲ್ಲರೂ ಕೂತ್ಬಿಟ್ಟು ಬಿಸ್ಕೆಟ್ ತಿಂತಿದ್ವಿ ಎರಡು. ಆಮೇಲೆ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋದಿದೆ. ಆ್ಯಂಡ್ ಇಲ್ಲಿ ಕೂಡ ನಾವು ಅಪಾರ್ಟ್ಮೆಂಟಲ್ಲೇ ಇದ್ದಿದ್ದು. ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಅಪಾರ್ಟ್ಮೆಂಟೆಲ್ಲ ಹೇಗಿದೆ ಅಂತ ತೋರಿಸ್ಬೇಕು ಅಂತ ಅಂತಿದ್ದೆ. ಬಟ್ ಕಂಚಿಯಲ್ಲಿ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ರಾತ್ರಿ ಕೂಡ ತುಂಬ ಲೇಟಾಗಿತ್ತು. ಊಟ ಮಾಡಿ ಮಲಗೋದಕ್ಕೇ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಮುಂಜಾನೆ ಮಾಡಬೇಕು ಅಂತ ಅಂದೆ, ಬಟ್ ಟೆಂಪಲ್ ಹೋಗೋ ಗಡಿಬಿಡಿಯಲ್ಲಿ ಅದು ಕೂಡ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ನಮ್ಮ ಬೆಡ್ರೂಮಲ್ಲಿ ಇರೋದು ನಾವು. ಎಲ್ಲರೂ ರೆಡಿ ಆಗಿದ್ದೀವಿ. ಆ್ಯಂಡ್ ಸಿಗ್ತೀನಿ ನಿಮಗೆ ಟೆಂಪಲ್ ಹೋಗುವಾಗ. ಚಂದ ಇದ್ರ ಆಯ್ತಾ? ಹೊಸ ಬ್ಯಾಗ್ ನ ಪ್ರಸಾದ. ಓಕೆ ಓಕೆ. ಈಗ ವೆಲ್ಲೂರಿಂದ ಕಾಂಚೀಪುರಂ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ತುಂಬ ಸಮೀಪ ಇದೆ, ಓನ್ಲಿ 73 ಕಿಲೋಮೀಟರ್ಸ್. 1-1.5 ತಾಸಲ್ಲಿ ನಾವು ರೀಚ್ ಆಗ್ಬೋದು. ಸೊ ಇವಾಗ ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಆ್ಯಂಡ್ ಅಲ್ಲಿ ಯಾವ್ಯಾವ ಟೆಂಪಲ್ ವಿಸಿಟ್ ಮಾಡಿದ್ವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಬನ್ನಿ. ಗಣಪತಿಗೊಂದು ಇಷ್ಟು ಕಡೆ ಕೊಡು ಅಂತ ಇನ್ನ 10 ರೂಪಾಯಿ ಕೊಡು, 10 ರೂಪಾಯಿ ಕೊಡು ಅಂತ ಗಣಪತಿ. ಕಾಟ ಒಂದು ಬೇಕಲ್ಲ ಈಗ. ಈಗ ನಾವು ಕಾಂಚೀಪುರಂ ರೀಚ್ ಆಗಿದ್ದೀವಿ. ಕಾಮಾಕ್ಷಿ ಅಮ್ಮನವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ನೀವು ಪ್ರವೇಶ ದ್ವಾರ ಎಂಟರ್ ಮಾಡಿದ ತಕ್ಷಣ ಎದುರುಗಡೆ ಕಾಣಿಸುತ್ತೆ ಒಂದು ಕ್ಯೂ ಇರುತ್ತೆ. ಆ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ದೇವಿಯ ದರ್ಶನಕ್ಕೆ ಹೋಗಬೇಕು. ಅದರ ಜೊತೆಗೆ ಇಲ್ಲಿ ಒಂದು ಸ್ತಂಭ ಇದೆ. ಸ್ತಂಭದ ಜೊತೆಗೆ ಅಮ್ಮನವರ ವಾಹನವಾದ ಸಿಂಹದ ಮೂರ್ತಿ ಕೂಡ ಇದೆ. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಬನ್ನಿ.
ಕಾಂಚೀಪುರಂನ ಈ ಒಂದು ಕಾಮಾಕ್ಷಿ ದೇವಸ್ಥಾನವು 51 ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಈ ಒಂದು ದೇವಾಲಯದ ಇನ್ನೊಂದು ಮಹತ್ವ ಏನು ಅಂತಂದರೆ, ಈ ಒಂದು ಶಕ್ತಿಪೀಠ ಬರೀ ದೇವಿಯ ಶಕ್ತಿಗೆ ಮಾತ್ರ ಸೀಮಿತವಲ್ಲ, ಇದರ ಜೊತೆಗೆ ಶಿವನ ಶಕ್ತಿಯು ಕೂಡ ಅಳವಡಿಸಿದೆ ಅಂತ ಹೇಳ್ಬೋದು. ಒಂದು ಕಥೆಯ ಪ್ರಕಾರ ಕಾಮಾಕ್ಷಿ ಅಮ್ಮನವರು ಶಿವನನ್ನ ಮದುವೆಯಾಗಲು ಇಚ್ಛಿಸಿ ಮಾವಿನ ಮರದ ಕೆಳಗೆ ಶಿವನ ಲಿಂಗವನ್ನ ಮಾಡಿ, ಮರಳಿನಿಂದ ಲಿಂಗವನ್ನ ಮಾಡ್ತಾರೆ. ಅದರ ಮುಂದೆ ತಪಸ್ಸನ್ನ ಕೈಗೊಳ್ತಾರೆ. ಆ ತಪಸ್ಸನ್ನ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗ್ತಾನೆ. ನಂತರ ಇಬ್ಬರು ಮದುವೆ ಆಗ್ಬಿಟ್ಟು ಈ ಒಂದು ಸ್ಥಳದಲ್ಲಿ ನೆಲೆಸಿದ್ದರು. ಆದ್ದರಿಂದ ಈ ಒಂದು ಶಕ್ತಿಪೀಠ ಎಲ್ಲಾ ಶಕ್ತಿಪೀಠಗಳಂತೆ ಬರೀ ದೇವಿಯ ಶಕ್ತಿಪೀಠವಲ್ಲ, ಶಿವನ ಶಕ್ತಿಯುಳ್ಳ ಶಕ್ತಿಪೀಠ ಅಂತ ಹೇಳ್ಬೋದು. ಹಾಗೆ ಕಾಮಾಕ್ಷಿ ಅಮ್ಮನವರು ಮಾವಿನ ಮರದ ಕೆಳಗೆ ತಪಸ್ಸನ್ನ ಮಾಡಿದ್ರಲ್ವಾ, ಆ ಒಂದು ಮಾವಿನ ಮರದ ಬೇರು ಇನ್ನೂ ಸಹ ಪೂಜಿಸಲ್ಪಡುತ್ತೆ. ಅದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ದೇವಿಯ ಗರ್ಭಗುಡಿಯ ಒಳಗಡೆ ಹೋಗೋಣ. ಗರ್ಭಗುಡಿಯ ಒಳಗಡೆ ಯಾವುದೇ ಫೋಟೋಸ್, ಕ್ಯಾಮರಾ ಯಾವುದೂ ಅಲೋವಿಲ್ಲ. ಆದ ಕಾರಣ ಈ ಒಂದು ಚಿತ್ರ ನಿಮ್ಮ ಎದುರುಗಡೆ ಇಡ್ತಿದ್ದೀನಿ. ನಾವು ಕಣ್ಣಿಂದ ನೋಡಿದರೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ ಈ ಒಂದು ವಿಗ್ರಹ ಅಂತ ಹೇಳ್ಬೋದು. ಈ ಒಂದು ಕಾಮಾಕ್ಷಿ ದೇವಿಯು ಗರ್ಭಗುಡಿಯ ಒಳಗಡೆ ಹೇಗೆ ಕುಳಿತುಕೊಂಡಿದ್ದಾರೆ ಅಂತಂದರೆ, ಪದ್ಮಾಸನದಲ್ಲಿ ಕುಳಿತುಕೊಂಡು ಆ ಒಂದು 4 ಕೈಯಲ್ಲಿ ಕಬ್ಬಿಣದ ಬಿಲ್ಲು, ಕಮಲ, ಗಿಳಿಯನ್ನು ಹಾಗೂ ಪಾಶ ಮತ್ತು ಅಂಗುಶ ಎಂಬ 2 ಚಕ್ರಗಳನ್ನು ಹಿಡಿದುಕೊಂಡಿದ್ದಾರೆ. ಚಕ್ರಗಳನ್ನು ಶಂಕರಾಚಾರ್ಯರು ದೇವಿಯ ಕೋಪವನ್ನು ಶಾಂತಗೊಳಿಸಲು ಸಮರ್ಪಿಸಿದರು ಅಂತ ಒಂದು ಕತೆ ಇದೆ. ಆ ಕಥೆಯನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಇಲ್ಲಿ ಫೋಟೋಶೂಟ್ ಮಾಡ್ಕೊಳ್ತೀವಿ. ಇವಾಗ ಇಲ್ಲಿ ಬಳೆಗಳನ್ನು ಖರೀದಿ ಮಾಡ್ತೀವಿ. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಏನಾದರೂ ಒಂದು ಖರೀದಿ ಮಾಡಬೇಕು. ಅರಿಶಿಣ, ಕುಂಕುಮ, ಬಳೆ ಅಥವಾ ಏನಾದರೂ ಒಂದು ದೇವರ ಆಶೀರ್ವಾದ ಅಂತೇಳಿ ಅದನ್ನು ಖರೀದಿ ಮಾಡಬೇಕು. ಅದಕ್ಕೆ ನಾನಿವಾಗ ಬಳೆಯನ್ನು ಖರೀದಿ ಮಾಡ್ತಿದ್ದೀನಿ. ಸಾಕು ಪಿಂಕ್ ಇಲ್ಲ, ಹೌದು ಅಷ್ಟು ಪಿಂಕ್ ಹಾಕೋಬಾರ್ದು. ನಿಮ್ಗೆ ಎಲ್ಲೋ ಅದು ಬೆಸ್ಟ್ ಕಲರ್ ಅದ ರೀ, ಅದನ್ನ ಹಾಕೊಂಡಿದ್ದು. ಕಾಮಾಕ್ಷಿ ಅಮ್ಮನವರ ದರ್ಶನ ಮುಗಿದ ಮೇಲೆ ಅರಿಶಿಣ, ಕುಂಕುಮ ಹಾಗೂ ಬಳೆಗಳನ್ನು ಖರೀದಿ ಮಾಡಿದ್ವಿ. ಆಮೇಲೆ ಇವಾಗ ಚಿತ್ರಗುಪ್ತ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಚಿತ್ರಗುಪ್ತನ ದೇವಸ್ಥಾನ ಬೇರೆ ಯಾವ ಸ್ಥಳಗಳಲ್ಲೂ ನಿಮಗೆ ಸಿಗಲ್ಲ. ಅದು ಬಂದ್ಬಿಟ್ಟು ಕಾಂಚೀಪುರಂನಲ್ಲಿ ಮಾತ್ರ ಇದೆ ಏಕೈಕ ದೇವಸ್ಥಾನ, ಚಿತ್ರಗುಪ್ತನ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಕೂಡ ಕ್ಯಾಮ್ರಾ ಅಲೋವಿಲ್ಲ. ಆದ ಕಾರಣ ನಾನು ಈ ಚಿತ್ರಗಳನ್ನು ನಿಮ್ಮ ಎದುರುಗಡೆ ಇಡ್ತಿದ್ದೀನಿ. ಇಲ್ಲಿ ಬಂದ್ಬಿಟ್ಟು 7 ಪ್ರದಕ್ಷಿಣೆಗಳನ್ನು ಹಾಕಬೇಕು, 7 ದೀಪಗಳನ್ನು ಹಚ್ಚಬೇಕು ಅಂತ ಒಂದು ಪ್ರತೀತಿ ಇದೆ. ಎಲ್ಲ ದೇವರ ದರ್ಶನ ಮುಗಿದಿದೆ. ಇವಾಗ ಮತ್ತೆ ಬೇರೆ ದೇವಸ್ಥಾನಗಳಿಗೆ ಹೋಗಬೇಕು. ತುಂಬ ದೇವಸ್ಥಾನಗಳಿವೆ ಇಲ್ಲಿ. ನಾನು ಎಲ್ಲೆಲ್ಲಿ ವಿಸಿಟ್ ಕೊಟ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಏಕಾಂಬರೇಶ್ವರ ಅಂತ ವರದರಾಜ ಹಾಕ್ತೀನಿ ಪಲ್ಲ. ಇಲ್ಲೇದಂತ ಸ್ಟ್ರೇಟ್ ರೈಟ್, ಇಲ್ಲಿ 4.6 ಕಿಲೋಮೀಟರ್ ತೋರಿಸುತ್ತೆ. ಒಂದೇಂದ್ರ 1 ಸೆಕೆಂಡ್ ಇಲ್ಲಿ ಸ್ಟ್ರೇಟ್ ಹೋಗಿ ರೈಟ್ ಅಂತ ಹೇಳ್ತಾರ. ಅಲ್ಲಿ ಮುಂದೆ ಹೋಗಿ ಕೇಳ ಮತ್ತೆ ಇಲ್ಲಿ ಮಲ್ಲಿ ಹೋಗ್ಬರಮ್ಮ. 600 ಮೀಟರ್ಸ್ ಅದ ಇಲ್ಲಿ ನೋಡ್ರಿ. ಹಿಂಗ ಹೋಗ್ಬರಮ್ಮ, ಹಿಂಗ ಹೋಗ್ಬರೋಣ. ಹಿಂಗೆ ಹೋಗ್ತೀವಲ್ಲ ಹೊರಗೆ. ಏನಾಯ್ತ್ರಿ? ಹಾಂ, ಗುಡಿಗೆ ಹೆಂಗ್ ಬಂದ ನೋಡಿಲಿ ಹಚ್ಕೊಂಡು. ಹೌದಾ?
ಏನಾದ್ರು ಮಾಡಿ ನಗಿಸ್ತಾನೆ ಸನ್ನಿ. ಮತ್ತೆ ಎಸ್ ಬಿ ಐತದ ಮತ್ತದು. ಈಗ ನಾವು ದರ್ಶನವನ್ನು ಪಡೆಯೋದಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಅತ್ತಿ ವರದರಾಜ ಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಅತ್ತಿ ಅಂತ ಯಾಕೆ ಅಂತಂದರೆ ಈ ಒಂದು ವಿಗ್ರಹವನ್ನು ಅತ್ತಿ ಮರದಿಂದ ಕೆತ್ತನೆಯನ್ನು ಮಾಡಲಾಗಿದೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಅನಂತ ತೀರ್ಥ. ಈ ಒಂದು ಅನಂತ ತೀರ್ಥ ಕೊಳದಲ್ಲಿ ಅತ್ತಿ ವಿಗ್ರಹ ಸ್ವಾಮಿಯ ಅಂದರೆ ಮೂಲ ಸ್ವರೂಪವಾದ ಅತ್ತಿ ವಿಗ್ರಹ ಸ್ವಾಮಿಯ ವಿಗ್ರಹವನ್ನು ಈ ನೀರಿನಲ್ಲಿ ಇಟ್ಟಿರ್ತಾರೆ. ಇದರ ಹಿಂದೆ ಒಂದು ಸತ್ಯ ಘಟನೆ ಇದೆ. ಏನಪ್ಪ ಅಂದರೆ ಕ್ರಿಸ್ತಶಕ 16ನೇ ಶತಮಾನ ಮೊಘಲರ ಆಳ್ವಿಕೆ ಇತ್ತು. ಆವಾಗ ಅವರು ಈ ಒಂದು ದೇವಸ್ಥಾನದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅಲ್ಲಿನ ಅರ್ಚಕರು ದೇವರ ವಿಗ್ರಹವನ್ನು ಕಾಪಾಡಲಿಕ್ಕೆ ಒಂದು ಬೆಳ್ಳಿ ಪೆಟ್ಟಿಗೆಯನ್ನು ಮಾಡಿಬಿಟ್ಟು ಅದರಲ್ಲಿ ದೇವರ ವಿಗ್ರಹವನ್ನು ಇಟ್ಟು ಈ ಒಂದು ಅನಂತ ತೀರ್ಥದಲ್ಲಿ ಇಟ್ಟಿರ್ತಾರೆ. ಆ ಒಂದು ಆಕ್ರಮಣದಲ್ಲಿ ಆ ಅರ್ಚಕರು ಕೂಡ ಸಾವನ್ನಪ್ಪಿರ್ತಾರೆ. ತುಂಬ ವರ್ಷಗಳು ಕಳೆಯುತ್ತೆ, ಯಾರಿಗೂ ಗೊತ್ತಾಗಲ್ಲ ಮೂರ್ತಿ ಎಲ್ಲಿದೆ ಅಂತೇಳಿ. ನಂತರ ಈ ಒಂದು ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸುಮಾರು ವರ್ಷಗಳೇ ಕಳೆಯುತ್ತೆ. ನಂತರ ಒಂದು ಬೇಸಿಗೆ ಕಾಲ ಬರುತ್ತೆ. ಆವಾಗ ಅನಂತ ತೀರ್ಥದಲ್ಲಿರುವ ನೀರು ಆವಿಯಾಗಿ ಹೋಗುತ್ತೆ. ಆಗ ಬೆಳ್ಳಿ ಪೆಟ್ಟಿಗೆ ಕಾಣಿಸುತ್ತೆ ಜನರಿಗೆ, ಅಲ್ಲಿನ ಅರ್ಚಕರಿಗೆ. ಆವಾಗ ಬೆಳ್ಳಿ ಪೆಟ್ಟಿಗೆಯನ್ನು ತೆಗೆದು ನೋಡಿದಾಗ ಮೂಲ ವಿಗ್ರಹ ಎಲ್ಲರಿಗೂ ಕಾಣಿಸುತ್ತೆ. ಅದು ಅತ್ತಿ ಮರದಿಂದ ಮಾಡಿರೋ ಮೂಲ ವಿಗ್ರಹ. ನಂತರ ಒಂದು ಒಳ್ಳೆ ದಿನವನ್ನು ನೋಡಿ ಆ ವಿಗ್ರಹವನ್ನು ಪೂಜೆ ಮಾಡ್ತಾರೆ. 48 ದಿನಗಳ ಕಾಲ ಪೂಜೆ ಮಾಡ್ತಾರೆ. 38 ದಿನ ಮಲಗಿ ದರ್ಶನವನ್ನು ಕೊಟ್ಟರೆ 10 ದಿನ ನಿಂತ್ಕೊಂಡು ದರ್ಶನವನ್ನು ಕೊಡುವಂಥ ಪ್ರತೀತಿ ಇದೆ. ಈಗ 40 ವರ್ಷಗಳಿಗೊಮ್ಮೆ ಮಾತ್ರ ಈ ಒಂದು ವಿಗ್ರಹವನ್ನು ನೀರಿನಿಂದ ತೆಗಿತಾರೆ. 2019ರಲ್ಲಿ ಜುಲೈ 1ರಿಂದ ಆಗಸ್ಟ್ 17ರವರೆಗೆ ಈ ಒಂದು ಮೂರ್ತಿಯ ದರ್ಶನವನ್ನು ಎಷ್ಟೋ ಜನರು ಪಡೆದಿದ್ದಾರೆ. ಆದರೆ ಮುಂದೆ ನಾವು ಈ ಒಂದು ಮೂರ್ತಿಯ ದರ್ಶನ ಪಡಿಬೇಕು ಅಂತಂದರೆ ಮತ್ತೆ 40 ವರ್ಷ ಕಾಯಬೇಕು. ಅದು ಬಂದ್ಬಿಟ್ಟು 2059ರಲ್ಲಿ ಇವರ ದರ್ಶನ ನಮಗೆ ಸಿಗ್ಬೋದು ಅಂತ ಹೇಳ್ಬೋದು. ದೇವರ ದರ್ಶನ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ದೇವಸ್ಥಾನದಲ್ಲಿ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಕೂಡ ಒಂದಿದೆ. ಈಗ ನಾವು ಅವರ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಕೂಡ ಬನ್ನಿ, ನೀವು ಕೂಡ ದರ್ಶನವನ್ನು ತಗೊಳ್ಳಿ. ಈಗ ನಾವು ಚಿನ್ನದಿಂದ ಮಾಡಿರೋ ಹಲ್ಲಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ಹಲ್ಲಿಯನ್ನು ಮುಟ್ಟಿದ್ರೆ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಆ ಹಲ್ಲಿ ಹೇಗಿದೆ, ಎಲ್ಲಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಬನ್ನಿ.
ಎಷ್ಟು ಗಟ್ಟಿಮುಟ್ಟಾದ ಒಂದು ದೇವಸ್ಥಾನ. ಇಷ್ಟು ವರ್ಷಗಳೇ ಕಳೆದ್ರೂ ಏನೂ ಆಗಲ್ಲ, ಅಷ್ಟು ಗಟ್ಟಿಮುಟ್ಟಾಗಿದೆ. ಅದಕ್ಕೆ ಯಾವುದರಿಂದ ಕಟ್ಟಿರ್ಬೋದು ಅಂಥೇಳಿ ಇದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ನನಗಂತ ತೊಗೊಂಡಿದ್ದೆ, ಬಟ್ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇವಾಗ ಬಂಗಾರದ ಹಳ್ಳಿ ಕಡೆ ಬಂದ್ವಿ. ಇಲ್ಲಿ ಈ ಹಳ್ಳಿಯನ್ನು ಮುಟ್ಟಿದ್ರೆ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಅಂತೇಳಿ ಬಾ. ಈ ಒಂದು ಬೆಳ್ಳಿ ಮತ್ತು ಬಂಗಾರದ ಹಲ್ಲಿಗಳನ್ನು ಮುಟ್ಟಿದ್ರೆ ಹೇಗೆ ಪಾಪ ನಿವಾರಣೆ ಆಗುತ್ತೆ ಅಂತ ಇದರ ಬಗ್ಗೆ ಒಂದು ತುಂಬ ದೊಡ್ಡ ಕಥೆನೇ ಇದೆ. ಇದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸಪ್ರೇಟಾಗಿ ನಾನು ವ್ಲಾಗ್ಸ್ ಮಾಡಬೇಕು ಅಂತ ಅಂತಿದ್ದೀನಿ. ಕಂಚಿ ಕಾಮಾಕ್ಷಿ ದೇವಸ್ಥಾನದ ಬಗ್ಗೆ ಮತ್ತು ಅತ್ತಿ ವರದರಾಜಸ್ವಾಮಿಯ ದೇವಸ್ಥಾನದ ಬಗ್ಗೆ. ಅದರಲ್ಲಿ ನಾನು ಈ ಒಂದು ವಿಷಯವನ್ನು ಶೇರ್ ಮಾಡ್ತೀನಿ. ಇವಾಗ ದರ್ಶನ ಎಲ್ಲ ತೊಗೊಂಡಾದ್ಮೇಲೆ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ದೇವರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನೀವು ಕೂಡ ನೋಡಿದ್ರಿ ಎಷ್ಟು ಪ್ರಶಾಂತತೆಯಿಂದ ದರ್ಶನ ಮಾಡಿದ್ವಿ ಅಂತೇಳಿ. ಇವಾಗ ಪ್ರಸಾದವನ್ನು ತಗೊಳ್ಬೇಕು ಅಂತ ಬಂದಿದ್ದೀವಿ. ಇಲ್ಲಿ ಏನೇನು ಸಿಗುತ್ತೆ ಅಂತ ನೀವೇ ನೋಡಿ. ಇಲ್ಲಿ ಸೀರಾ ಇಲ್ಲ ಅಂತೀನಿ, ಸ್ವೀಟ್ ಬೇಡ, ಅದು ಅಕ್ಕಿದ ರವದ್ ಬೇಕು ನಂಗೆ, ರವಾದ್ ಕಾవాలి. ಎಷ್ಟು ಒಂದೊಂದು 55 ರೂಪಾಯಿ 100 ರೂಪಾಯಿ ಆಯ್ತು. ಇದು 100 ಇದು 100 ರೂಪಾಯಿ. ಆಯ್ತಾಯ್ತು. ಪ್ರಸಾದ ಇಲ್ಲೇ ಕುಂತು ತಿನ್ಬೇಕು. ಪ್ರಸಾದವನ್ನು ತೊಗೊಂಡ್ವಿ. ಪ್ರಸಾದದಲ್ಲಿ ಮೊಸರನ್ನ ಮತ್ತು ಪುಳಿಯೋಗರೆ ಮತ್ತು ಏನಂತಾರೆ ಸ್ವೀಟ್ ಪೊಂಗಲ್ಲು, ಚಕ್ಲಿ, ನಿಬ್ಬಟ್ಟು, ಸ್ವೀಟು ಎಲ್ಲನೂ ಸಿಗುತ್ತೆ. ನಾವು ಅದರಲ್ಲಿ ಮೊಸರನ್ನ, ಪುಳಿಯೋಗರೆ ಮತ್ತು ಸ್ವಲ್ಪ ಚಕ್ಲಿ ಮತ್ತು ಸ್ವೀಟ್ ಇರುತ್ತಲ್ಲ ನಿಬ್ಬಟ್ಟು ಟೈಪು, ಅವೆಲ್ಲ ತೊಗೊಂಡ್ವಿ. ಮತ್ತು ಕಾಂಚೀಪುರಂ ಅಂದರೆ ಫೇಮಸ್ಸು ಕಂಚಿ ಸೀರೆ, ಅದಕ್ಕೆ ರೇಷ್ಮೆ ಸೀರೆ ತೊಗೊಳೋದಕ್ಕೆ ಅಂತೇಳಿ ಇವಾಗ ಶಾಪಲ್ಲಿ ಬಂದ್ವಿ. ದರ್ಶನ ಅಂತೂ ಚೆನ್ನಾಗಾಗಿದೆ, ಫುಲ್ ಖುಷಿಯಲ್ಲಿದ್ದೀವಿ. ಅದ್ರ ಜೊತೆ ಸೀರೆ ಕೂಡ ತೊಗೊಳ್ತೀವಿ. ಇಷ್ಟು ದೂರ ಬಂದಿದ್ದೀವಿ, ರೇಷ್ಮೆ ಸೀರೆ ತೊಗೊಳ್ತಾ ಇದ್ರೆ ಹೇಗೆ ಅಲ್ವಾ? ಅದಕ್ಕೆ ಹೇಗೆ ನೇಯ್ತಾರೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಶಾಪಲ್ಲಿ ನೇಯ್ತಿದ್ರು. ನಾವು ಯಾವ ಥರ ಡಿಸೈನ್ ಹೇಳಿದರೆ ಆ ಥರ ಡಿಸೈನಲ್ಲಿ ನೇಯ್ದು ಕೊಡ್ತಾರೆ, ಆ ಥರ ಕಲರಲ್ಲಿ ನೇಯ್ದು ಕೊಡ್ತಾರೆ. ಸೊ ತೋರಿಸ್ತಾ ಇದ್ದೀನಿ. ಇವಾಗ ಒಳಗಡೆ ಹೋಗೋಣ, ಸೀರೆಗಳನ್ನು ಪರ್ಚೇಸ್ ಮಾಡೋಣ. ಒಟ್ಟು 5 ಸೀರೆ ಪರ್ಚೇಸ್ ಮಾಡಿದ್ವಿ. ಬಟ್ ನನ್ನ ಹತ್ರ 3 ಸೀರೆಗಳ ಪಿಕ್ ಇದೆ, ಅಂದರೆ ಕ್ಲಿಪ್ಪಿಂಗ್ಸ್ ಇದೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ, ಅವೆರಡು ಸೀರೆ ಯಾವುವು ಅಂತೇಳಿ. ಆ್ಯಂಡ್ ಇವಾಗ ಕಾಂಚೀಪುರಮಿಂದ ಮತ್ತೆ ಬೆಂಗಳೂರು ಕಡೆ ಪಯಣ ಸ್ಟಾರ್ಟ್ ಆಗಿದೆ ನಮ್ಮದು. ಎಷ್ಟು ಗ್ರೀನ್ರಿ ಇದೆ ಅಂತ ನೋಡಿ. ನಾವು ತುಂಬ ಆರಾಮಾಗಿ ಬಂದ್ವಿ, ಏನೂ ಗಡಿಬಿಡಿ ಮಾಡಿಲ್ಲ ಅಂತ ಹೇಳ್ಬೋದು. ಹೇಗಂತಂದರೆ ಗುಲ್ಬರ್ಗದಿಂದ ಬೆಂಗಳೂರು ಬಂದ್ವಿ. ತುಂಬ ಟಯರ್ಡ್ ಆಗಿತ್ತು, ಅದಕ್ಕೆ ಜರ್ನಿ ಸ್ಟಾಪ್ ಮಾಡಿಬಿಟ್ಟು ಬೆಂಗಳೂರಲ್ಲಿ ಸ್ಟೇ ಮಾಡಿದ್ವಿ. ನಂತರ ಬೆಂಗಳೂರಿಂದ ವೆಲ್ಲೂರು ಬಂದ್ವಿ. ವೆಲ್ಲೂರಲ್ಲಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು, ಅಲ್ಲೂ ಕೂಡ ಒಂದಿನ ಸ್ಟೇ ಮಾಡಿದ್ವಿ. ನಂತರ ಅಲ್ಲಿಂದ ಕಾಂಚೀಪುರಮಲ್ಲೂ ಕೂಡ ದರ್ಶನ ಎಲ್ಲ ಚೆನ್ನಾಗಾಗಿದೆ. ಎಲ್ಲ ದೇವಸ್ಥಾನಗಳು ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲಿ ಕೂಡ ಒಂದಿನ ಸ್ಟೇ ಮಾಡಿಬಿಟ್ಟು ಮತ್ತೆ ಬೆಂಗಳೂರು ಕಡೆ ಇವಾಗ ಬರ್ತಾ ಇದ್ದೀವಿ. ನೋಡಬೇಕು, ಇಲ್ಲಿ ಸ್ಟೇ ಮಾಡಿದರೆ ಮಾಡ್ತೀವಿ, ಇಲ್ಲಾಂದರೆ ಗುಲ್ಬರ್ಗ ಕಡೆ ಮತ್ತೆ ಬರೋದು. ನೋಡೋಣ ಏನಾಗುತ್ತೆ ಅಂತೇಳಿ ಇನ್ನೂ ಡಿಸೈಡ್ ಮಾಡಿಲ್ಲ. ಇವಾಗ ನೆಕ್ಸಸ್ ಮಾಲ್ಗೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಸುತ್ತಾಡ್ಬಿಟ್ಟು ಹೋಗೋಣ ಅಂಥೇಳಿ. ಬನ್ನಿ ಏನಾಗುತ್ತೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ನೆಕ್ಸಸ್ ಮಾಲಿಂದ ಹೊರಗಡೆ ಬಂದ್ವಿ. ಏನೂ ಪರ್ಚೇಸ್ ಮಾಡೋಕ್ಕೇನು ಹೋಗಿಲ್ಲ. ಇಲ್ಲಿ ಮಮ್ಮಿ ಫೋಟೋಶೂಟ್ ಮಾಡ್ಕೊಳ್ತಿದ್ದಾರೆ. ನಂತರ ಇವಾಗ ಟೈಮ್ ಆಗ್ತಿದೆ 8 ಗಂಟೆ. ಹಸುವಾಗಿದೆ ತುಂಬ, ಅದ್ರ ಜೊತೆ ಮಳೆ ಕೂಡ ಬರ್ತಿದೆ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಸ್ಟೇ ಮಾಡೋದೇನು ಬೇಡ, ಗುಲ್ಬರ್ಗ ಕಡೆನೇ ಹೋಗೋಣ ಅಂತೇಳಿ. ಬಟ್ ಹಸುವಾಗ್ತಿತ್ತಲ್ವ, ಅದಕ್ಕೆ ನಂದಿನಿಯಲ್ಲಿ ಬಂದಿದ್ದೀವಿ. ಇವಾಗ ಥಾಲಿ ಆರ್ಡ್ರ್ ಮಾಡಿದ್ವಿ. ಊಟ ಹೇಗಿದೆ ಅಂತ ಹೇಳ್ತೀನಿ. ಎಲ್ಲನೂ ಸರ್ವ್ ಮಾಡ್ತಿದ್ದಾರೆ, ಬನ್ನಿ. ತುಂಬ ಹಸುವಾಗಿದೆ, ನಾವಿವಾಗ ಊಟ ಮಾಡ್ತೀವಿ. ಇದು ಬಂದುಬಿಟ್ಟು ಆಂಧ್ರ ಸ್ಪೆಷಲ್ ರೈಸ್ ಜೊತೆ ಇಷ್ಟೆಲ್ಲ ಐಟಮ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಟೇಸ್ಟ್ ಬಗ್ಗೆ ಇರಬೇಕು ಅಂತಂದರೆ ತುಂಬ ಚೆನ್ನಾಗಿತ್ತು. ಇಷ್ಟೆಲ್ಲ ಊಟ ಮಾಡಿಬಿಟ್ಟು ನಾವು ಗುಲ್ಬರ್ಗ ಕಡೆ ಮತ್ತೆ ಪಯಣ ಬೆಳೆಸೋದಿದೆ. ಆ ಪಯಣ ಜೊತೆಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್, ಲಾಟ್ಸ್ ಆಫ್ ಲವ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್, ಬಾಯ್.